ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು. ನಾನು ಈ ಹಿಂದಿನ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಮೇಡಮ್ ಅವರು. ಅದೇ ರೀತಿ ಮತ್ತೊಮ್ಮೆ ನಮ್ಮ ಗಮನಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ರಾಣೆಬೆನ್ನೂರು ನಗರದಲ್ಲಿ ನಾನು ಹುಟ್ಟಿ ಬೆಳೆದಿಂದ ನಗರ ಸಣ್ಣ ಪ್ರಮಾಣದಲ್ಲಿದ್ದರೂ ಅವತ್ತಿನ ಜನಸಂಖ್ಯೆ ಆಧಾರದಲ್ಲಿ ನಗರಸಭೆ ಕಾರ್ಯವೈಖರಿ ನಡೀತಾ ಇತ್ತು. ಇವತ್ತಿನ ಜನಸಂಖ್ಯೆ ಸುಮಾರು 1 ರಿಂದ 1.5 ಲಕ್ಷ ಜನಸಂಖ್ಯೆ ನಗರದಲ್ಲಿರೋದ್ರಿಂದ ಸುಮಾರು ದಿವಸ ಒಂದು ದಿನಕ್ಕೆ ಮಿನಿಮಮ್ 5 ರಿಂದ 10 ಸಾವಿರ ಜನ ನಮ್ಮ ನಗರ ಪ್ರದೇಶಕ್ಕೆ ಬಂದು ಹೋಗ್ತಾ ಇರ್ತಾರೆ. ಸುತ್ತಮುತ್ತಲ ಹಳ್ಳಿ ಜನ ಇರ್ಬೋದು, ಬೇರೆ ಬೇರೆ ತಾಲೂಕಾ ಕೇಂದ್ರಗಳು ಇರ್ಬೋದು, ಜಿಲ್ಲಾ ಕೇಂದ್ರಗಳು, ಅಲ್ಲಿಂದೆಲ್ಲ ಈ ನಗರಕ್ಕೆ ಬರ್ತಾರೆ. ಯಾಕಂದ್ರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅನೇಕ ವಿಶೇಷವಾದ ದೇವಸ್ಥಾನಗಳಿರ್ಬೋದು, ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳಿರ್ಬೋದು, ಅಂಥವ್ರನ್ನ ನೋಡಲಿಕ್ಕೆ ಬರ್ತಾರೆ. ನಾನು ನಗರದ KSRTC ಬಸ್ ಸ್ಟ್ಯಾಂಡ್, ಆ ಬಸ್ ಸ್ಟ್ಯಾಂಡ್ ಒಳಗಡೆ ಅಕಸ್ಮಾತ್ ಯಾರಾದರೂ ಹೋದ್ರೆ ಅಲ್ಲಿ 2 ಶೌಚಾಲಯಗಳಿದ್ದಾವೆ. ಅವು 2 ಶೌಚಾಲಯಗಳ ಮುಂದೆ ಬಹುಶಃ ನಂತರ ಮಟ್ಟಿಗೆ 5 ನಿಮಿಷ ನಿಲ್ಲಕ್ಕಾಗಲ್ಲ, ಅಷ್ಟು ದುರ್ವ್ಯವಸ್ಥೆ ಆಗಿದೆ. ಆ ದುರ್ವ್ಯವಸ್ಥೆ ಸರಿಪಡಿಸ್ಬೇಕಂತೇಳಿ ಈ ಹಿಂದೆ ಸಾಕಷ್ಟು ಹೋರಾಟ ಮಾಡಿ ಅದನ್ನು ಕೂಡ ಇವತ್ತಿಗೂ ಸರಿಯಾಗಿಲ್ಲ. ಮಾನ್ಯ KSRTC DC ಅವರು ಕೂಡ ಮನವಿ ಕೊಟ್ಟಿದ್ದು ಆ ಶೌಚಾಲಯಗಳನ್ನು ಬದಲಾವಣೆ ಮಾಡಿದ್ರು ಕೂಡ ಇವತ್ತಿಗೂ ಅದನ್ನು ಬದಲಾವಣೆ ಮಾಡಿಲ್ಲ. ಎರಡನೇದು, ನಗರದಲ್ಲಿ ಬರ್ತಕ್ಕಂಥ ಬಸ್ ಸ್ಟ್ಯಾಂಡ್ ರೋಡಿಂದ ರೈಲ್ವೆ ಸ್ಟೇಷನ್ ಬರ್ತದೆ. ಆ ರೈಲ್ವೆ ಸ್ಟೇಷನ್ ನೋಡು ಬರ್ತಕ್ಕಂಥ 4 ಸರ್ಕಲ್ಗಳು ಪ್ರಮುಖ ಇದ್ದಾವೆ. ಒಂದು ರೈಲ್ವೆ ಸ್ಟೇಷನ್, ಒಂದು ಸಂಗಮ್ ಸರ್ಕಲ್, ಇನ್ನೊಂದು ಪೋರ್ಟ್ ಸರ್ಕಲ್, ಅದಾದ ನಂತರ ಮೆಟ್ಲೇನ್ ಸರ್ಕಲ್, ಪುನೀತ್ ರಾಜ್ಕುಮಾರ್ ಸರ್ಕಲ್, ಅದಾದ ನಂತರ ಬಸ್ ಸ್ಟ್ಯಾಂಡ್ ನಾವೇನು ಮೇನ್ PB ರೋಡ್ ಇರುತ್ತದೆ ಅದು. ಈ 4 ಜಾಗಗಳಲ್ಲಿ ಒಂದು ದಿವಸಕ್ಕೆ ಸರಿಸುಮಾರು 5,000ರಿಂದ 10,000 ಜನ ಮಹಿಳೆಯರು ತಿರುಗಾಡ್ತಾರೆ. ಆ ಮಹಿಳೆಯರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ, ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ. ರಾಣೆಬೆನ್ನೂರು ಎಷ್ಟು ದೊಡ್ಡ ಪ್ರಮಾಣ ಬೆಳೆದೈತಿ ಅನ್ನೋಕ್ಕಿಂತ ವ್ಯವಸ್ಥೆಗಳೇ ಕಡಿಮೆ ಆಗಿದೆ. ನಾವು ತೆರಿಗೆ ಕಟ್ತೇವೆ, ಎಲ್ಲ ರೀತಿಯ ಸಹಕಾರ ಮಾಡ್ತೇವೆ, ಹೋರಾಟಗಳು ಮಾಡ್ತೇವೆ, ಮನವಿ ಕೊಡ್ತೇವೆ, ಯಾವ್ದು ಆಗ್ಬೇಕಂತ ಅವ್ರು ಇವತ್ತಿನವರೆಗೂ ಆಗಲಿಲ್ಲ. ಒಂದು ಕುಡಿಯೇ ನೀರು, ನೀವು ತಾವು ಬಸ್ ಸ್ಟ್ಯಾಂಡ್ ಇಂದ ರೈಲ್ವೆ ಸ್ಟೇಷನ್ ಬಂದು ಕುಡಿಯೇ ನೀರಿಗೆ ಒಂದು ಲೋಟ ನೀರು ಸಿಗಲ್ಲ ಪಬ್ಲಿಕ್ಕಿಗೆ, ಸಾರ್ವಜನಿಕರಿಗೆ ಒಂದು ಲೋಟ ನೀರಿಲ್ಲ. ಕೇವಲ ನೆಪ ಮಾತ್ರಕ್ಕೆ ಕುಡಿಯ ನೀರಿನ ವ್ಯವಸ್ಥೆ ಅಂದ್ರೆ ಕುಡಿಯ ನೀರಿನ ವ್ಯವಸ್ಥೆ ನೋಡ್ಬಿಟ್ರೆ ಗೌಪ್ನಾಥ ಅಲ್ಲೇ ಹೋಗಿ ಅಲ್ಲೇ ಹಾಳು ಮಾಡ್ಬಿಟ್ಟಿದ್ದಾರೆ. ಬಸ್ ಸ್ಟ್ಯಾಂಡ್ ಒಳಗಡೆ ಇದೆ, ಆ ಕುಡಿಯ ನೀರಿನ ಏನಾದ್ರು ಯಾರಾದ್ರೂ ಹತ್ರ ಹೋದ್ರೆ ಬಹುಶಃ ನಿಲ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗಮನ. ಬಸ್ ಸ್ಟ್ಯಾಂಡ್ ಇವತ್ತು ನಮ್ಗೆ ಇದೇ ಸ್ಥಳೀಯವಾಗಿ ಅಂದ್ರೆ ಸುಮಾರು 1000 ಜನ ಇರ್ತಾರೆ. ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿ ಅಂತ ಈ ಹಿಂದೆ ಎಲ್ಲ ಮನವಿ ಕೊಟ್ಟಿದ್ದೇವೆ, ಹೋರಾಟ ಮಾಡಿದ್ದೇವೆ. ಅದನ್ನು ಕುಡಿಯ ನೀರು ಹವಾದಾರವನ್ನು ಮುಚ್ಚಿ ಅದು ಬಸ್ ಸ್ಟ್ಯಾಂಡ್ ಮಾಡ್ತೇವೆ ಅಂತ ಹೋದ್ರು ಆ ಕುಡಿಯ ನೀರಿಗೆ ಮುಂದಿನ ಪರಿಸ್ಥಿತಿ ರಾಣೆಬೆನ್ನೂರು ಏನಾಗ್ತದೆ ಅಂತ ಇವತ್ತೇ ಭಯ ಆಗ್ತಾ ಇದೆ. ಆ ಹವಾದಾರವನ್ನು ಮುಚ್ಚಿಬಿಟ್ಟಿದ್ದಾರೆ. ಮುಚ್ಚೋದು ಬೇಡ, ಅದನ್ನು ಓಪನ್ ಮಾಡಿ ಕುಡಿಯ ನೀರಿಗೆ ವ್ಯವಸ್ಥೆ ಮಾಡೋಣ ಅಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಏನೇ ವ್ಯವಸ್ಥೆ ಇಲ್ಲ.